ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಡಿಸೆಂಬರ್ 1ರಂದು ಮುರುಘಾಮಠದಲ್ಲಿ ಕಂಚಿನ ಕಾರ್ತಿಕ ದೀಪೋತ್ಸವ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಶಿವಾನುಭವ ಗೋಷ್ಠಿ, ಭಾವೈಕ್ಯ ಸಮ್ಮೇಳನ, ಹಸೆ ಕಲಾವಿದೆ ಲಕ್ಷ್ಮೀರಾಮಪ್ಪಗೆ ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ, ಜಾತ್ಯತೀತವಾಗಿ ನಡೆಯುವ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಶ್ರೀಗಳ ಕರೆ. ನವೆಂಬರ್ 30ರ ಶನಿವಾರ ಕೆಳದಿ ರಾಮೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ, ಮಂಚಾಲೆ ಆಂಜನೇಯ ದೇವಸ್ಥಾನದ ಕಾರ್ತಿಕದಲ್ಲಿ ಕಥಕ್ ನೃತ್ಯ ವೈಭವ. ಈಗ ಸುದ್ದಿಯ ವಿವರ. ಡಿಸೆಂಬರ್ 1ರಂದು ಮುರುಘಾಮಠದ ಕಂಚಿನ ರಥ ದೀಪೋತ್ಸವ ನಡೆಯಲಿದೆ. ದೀಪೋತ್ಸವ ಅಂಗವಾಗಿ ಶರಣ ಸಾಹಿತ್ಯ ಸಮ್ಮೇಳನ, ಭಾವೈಕ್ಯ ಸಮ್ಮೇಳನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಮುರುಘಾಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ತಿಳಿಸಿದರು. ಸಾಗರ ತಾಲೂಕಿನ ಆನಂದಪುರಂ ಸಮೀಪದ ಮುರುಘಾಮಠದಲ್ಲಿ ಗುರುವಾರ ಮಾತನಾಡಿದ ಅವರು, ಇನ್ನು ಜಾತ್ಯತೀತವಾಗಿ ಸರ್ವಧರ್ಮದ ಸಮನ್ವಯತೆಯನ್ನು ಸಾಧಿಸಿದಂಥ ಮಠ, ಭಾವೈಕ್ಯತೆಯ ಸಂದೇಶವನ್ನು ನೀಡಿದ ಮಠ ಶ್ರೀಮಠ ಆಗಿದೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ಸಂತೋಷ ಆಗ್ತಾ ಇದೆ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮ ವರ್ಷಕ್ಕೂ ಕೂಡ ವಿಶೇಷ ಪ್ರಮಾಣದಲ್ಲಿ ಆಯೋಜನೆ ಆಗ್ತಾ ಇರೋದು ನಮಗೆ ನಿಮಗೆಲ್ಲ ತಿಳಿದಿರುವಂಥ ಸಂಗತಿ. ಇನ್ನು ಪ್ರಸ್ತುತ ವರ್ಷ ನಡೆಸ್ತಕ್ಕಂಥ ಈ ಕಾರ್ಯಕ್ರಮ ನಾಳೆ ದಿನಾಂಕ 1/12/24 ರವಿವಾರ ದಿವಸ ಈ ವರ್ಷದ ವಾರ್ಷಿಕ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದ ವಿಶೇಷತೆಗಳು ಅನ್ನುವಂಥದ್ರ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ನಾವು ಪ್ರತಿ ವರ್ಷವೂ ಕೂಡ ಈ ದೀಪೋತ್ಸವ ಅನ್ನೋದು ಕೇವಲ ಉತ್ಸವ ಆಗಬಾರ್ದು ಅಥವಾ ಯಾವುದೋ ಸುಮ್ಮನೆ ಜಾತ್ರೆ ಆಗಬಾರ್ದು, ಅದು ಉಪಯುಕ್ತವಾದಂಥ ಒಂದು ಸೌಲಭ್ಯಗಳನ್ನಾಗಲಿ ಅಥವಾ ಮಾಹಿತಿಯನ್ನಾಗಲಿ ಜ್ಞಾನವನ್ನಾಗಲಿ ಜನರಿಗೆ ತಲುಪಿಸಬೇಕಾದ್ರೂ ಕೂಡ ಈ ಜಾತ್ರೆ ಅಥವಾ ಈ ಉತ್ಸವದ ಒಂದು ಆದರ್ಶವಾಗಬೇಕು ಅಂತೇಳಿ ಆ ದಿವಸ ಬೆಳಿಗ್ಗೆನಿಂದ ರಾತ್ರಿವರೆಗೆ ವಿಶೇಷ ವೈವಿಧ್ಯಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಬೆಳಿಗ್ಗೆ ಷಟ್ಸ್ಥಲ ಧ್ವಜಾರೋಹಣ, ನಮ್ಮ ಧರ್ಮದ ಧ್ವಜಾರೋಹಣವನ್ನು ಜಡೆ ಶ್ರೀಗಳವರು ನಡೆಸಿಕೊಡ್ತಾ ಇದ್ದಾರೆ, ನೂತನ ಶ್ರೀಗಳವರು. ನಂತರ 10 ಗಂಟೆಗೆ ಸರಿಯಾಗಿ ಇಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತೇಳಿ ಆಯೋಜನೆಯನ್ನು ಮಾಡಿದೆ. ಅದಕ್ಕೆ ಖ್ಯಾತ ಶಿವಮೊಗ್ಗದ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದಾರೆ. ಅವರು ಸರ್ಜಿ ಫೌಂಡೇಶನ್ ಅಂತ ಅವರ ಆಸ್ಪತ್ರೆಗಳ ಸಮೂಹ ಒಂದು ಉಚಿತವಾಗಿ ಇಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಅಲ್ಲಿ ಮಹಿಳಾ ವೈದ್ಯರು, ಮಕ್ಕಳ ವೈದ್ಯರು ಮತ್ತು ದಂತ ವೈದ್ಯರು, ಹೀಗೆ 3-4 ಜನ ಒಳ್ಳೆ ಪರಿಣಿತ ವೈದ್ಯರನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಉಚಿತವಾಗಿ ಕೆಲವು ಔಷಧಗಳನ್ನು ಕೂಡ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಂದು ಜನರಿಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ. ಇನ್ನೊಂದು, ಶ್ರೀಮಠ ಕೇವಲ ವಿದ್ಯಾಸಂಸ್ಥೆಗಳು ಮತ್ತು ಬೇರೆ ಬೇರೆ ಗೋಷ್ಠಿಗಳು ಇಷ್ಟನ್ನು ಅಷ್ಟೇ ಅಲ್ಲದೆ ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ಶಿವಪ್ಪ ನಾಯಕನ ಹೆಸರಿನಲ್ಲಿ ಮ್ಯೂಸಿಯಂ ಸ್ಥಾಪನೆ ಮಾಡಿದೆ. ಅದು ಪ್ರಸ್ತುತ ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದಂಥ ಕಟ್ಟಡದಲ್ಲಿ ಅದು ನಿರ್ಮಾಣ ಆಗ್ತಾ ಇದೆ. ಇನ್ನು ಇಲ್ಲಿ ಕೂಡ ಶ್ರೀಮಠದಲ್ಲಿ ಈಗ 2 ವರ್ಷಗಳಿಂದ ಡಾಕ್ಟರ್ ನಾಗೇಶ್ ಸುವರ್ಣ ಕವಿ ಆಯುರ್ವೇದ ಆಸ್ಪತ್ರೆಯನ್ನು ಇಲ್ಲಿ ಆರಂಭ ಮಾಡಿದ್ದೇವೆ. ಈ ಆಸ್ಪತ್ರೆಗೂ ಕೂಡ ಒಳ್ಳೆಯ ತಜ್ಞ ವೈದ್ಯರಿದ್ದಾರೆ. ಡಾಕ್ಟರ್ ವೈದ್ಯ ಪ್ರಭುದೇವ್ ಅಂತೇಳಿ BA MS ಆಯುರ್ವೇದ, ಅವರ ಒಂದು ನೇತೃತ್ವದಲ್ಲಿ ಈ ಆಸ್ಪತ್ರೆ ನಡೀತಾ ಇದೆ. ಇವರು ಕೂಡ ಆ ದಿವಸ ಉಚಿತವಾಗಿ ತಪಾಸಣೆ ಮತ್ತು ಆಯುರ್ವೇದ ಔಷಧಗಳ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಉದ್ಘಾಟನೆಯನ್ನು ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾಡ್ತಾ ಇದ್ದಾರೆ ಮತ್ತು ಡಾಕ್ಟರ್ ಲಿಂಗರಾಜ್ ಹಿಂಡಸ್ಕಟ್ಟ ಜಿಲ್ಲಾ ಆಯುಷ್ ಅಧಿಕಾರಿಗಳು ಶಿವಮೊಗ್ಗ, ಇವರು ಇದರ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಇನ್ನು ಬೆಳಗಿನ ಕಾರ್ಯಕ್ರಮ ಅಂದರೆ ಪ್ರತಿ ತಿಂಗಳು ಅಮಾವಾಸ್ಯೆಯನ್ನು ನಡೆಯುವ ಮಾಸಿಕ ಶಿವಾನುಭವ ಗೋಷ್ಠಿ 585ನೇದಾಗಿದೆ. ಅದರ ಅಂಗವಾಗಿ ಶರಣ ಸಾಹಿತ್ಯ ಸಮ್ಮೇಳನ ಅಂತೇಳಿ ಆಯೋಜನೆ ಆಗಿದೆ. ಈ 585 ತಿಂಗಳಿಂದ ಈ ಗೋಷ್ಠಿ ನಡೀತಾ ಇರೋದು ಒಂದು ಇತಿಹಾಸ ಅಂತ ಹೇಳಬೇಕು. ಯಾಕೆಂದರೆ ಸುಮಾರು 47 ವರ್ಷಗಳು ಆಗ್ತಾ ಇದೆ. 47 ವರ್ಷಗಳಿಂದ ನಿರಂತರವಾಗಿ ಕೋವಿಡ್ ಸಮಯದಲ್ಲಿ 1 ತಿಂಗಳು ಬಿಟ್ಟರೆ ಇನ್ನು ಯಾವ ತಿಂಗಳಲ್ಲಿಯೂ ಕೂಡ ಈ ಗೋಷ್ಠಿ ನಿಂತಿಲ್ಲ. ಇಂಥ ಒಂದು ಅಪರೂಪದ ಕಾರ್ಯಕ್ರಮ ಇಲ್ಲಿ ಅಮಾವಾಸ್ಯೆಯಂದು ಶಿವಮೊಗ್ಗದಲ್ಲಿ, ಹುಣ್ಣಿಮೆಯಂದು ಆಯೋಜನೆಯಾಗಿ ಈವರೆಗೂ ಕೂಡ ನಡ್ಕೊಂಡು ಬಂದಿದೆ. ಆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಒಳಗೊಂಡಿದೆ. ಇನ್ನು ಆ ದಿವಸದ ಕಾರ್ಯಕ್ರಮದಲ್ಲಿ
ಅಧ್ಯಕ್ಷತೆಯನ್ನು ತಾಳಗುಪ್ಪ ಕೂಡ್ಲಿ ಮಠದ ಸಿದ್ದವೀರ ಮಹಾಸ್ವಾಮಿಗಳವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮತ್ತು ರಟ್ಟಿಹಳ್ಳಿ ಕಬ್ಬಿಣಕಂತಿ ಮಠದ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ದಿವಸದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶಿರಾಳಕೊಪ್ಪ, ಗುತ್ತಲ, ಜಡೆ, ಹಿರೇಸುಂದೋಗಿ, ರಾಮದುರ್ಗ, ಮೂಲೆಗದ್ದೆ, ತಿಪ್ಪಾಯಿಕೊಪ್ಪ, ಬಿದರೆ, ಮತ್ತು ಚನ್ನಗಿರಿ, ಬೊಗ್ಗಿಹಳ್ಳಿ, ತಾವರೆಕೆರೆ, ಶಾಂತಪುರ, ಗಿಳಿಕಿ, ಕೋಣಂದೂರು, ಜಡೆ, ಬೀರೂರು, ಹೀಗೆ ನಾಡಿನ ಪ್ರಮುಖ ಮಠಾಧೀಶಗಳೆಲ್ಲರೂ ಕೂಡ ಆ ದಿವಸ ಉಪಸ್ಥಿತರಿರ್ತಾರೆ. ಮತ್ತು ಆ ದಿವಸ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರುದ್ರಮುನಿಯವರು ಬರ್ತಾ ಇದ್ದಾರೆ. ಮತ್ತು ವೀರೇಶ್ ಅಂತೇಳಿ ಉದ್ಯಮಿಗಳು ರಾಜ್ಯ ಘಟಕ ಅವರು ಕೂಡ ಬರ್ತಾ ಇದ್ದಾರೆ. ಸಮ್ಮೇಳನ ನಡೀತಿದೆ. ಈ ವರ್ಷದ ಭಾವೈಕ್ಯ ಸಮ್ಮೇಳನಕ್ಕೆ ಸಾಮಾನ್ಯವಾಗಿ ನಾಡಿನ ಒಬ್ಬ ಪ್ರಮುಖ ಮಠಾಧೀಶರನ್ನ ಕರೆಸ್ಕೊಳ್ಳುವಂಥದ್ದು ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಇದರಲ್ಲಿ ಈಗಾಗಲೇ ಎಲ್ಲ ಸ್ವಾಮಿಗಳವರು ಕೂಡ ಎಲ್ಲ ಧರ್ಮದ ಎಲ್ಲ ಪ್ರಮುಖ ಸ್ವಾಮಿಗಳು ಭಾಗವಹಿಸಿದ್ದಾರೆ. ಈ ಹಿಂದೆ ಪೇಜಾವರ ಮಠ ಸ್ವಾಮಿಗಳಿರ್ಬೋದು, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರು, ಚುಂಚನಗಿರಿ ಸ್ವಾಮಿಗಳವರು, ರಂಭಾಪುರಿ ಶ್ರೀಗಳವರು, ಮತ್ತು ಹೀಗೆ ಎಲ್ಲ ಶ್ರೀಗೆರೆ ಶ್ರೀಗಳವರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ. ಅದರಂತೆ ಈ ವರ್ಷ ಕಾಶಿಯ ಜ್ಞಾನಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ಈ ಸಾರಿ ವಿಶೇಷವಾಗಿ ನಾವು ಈಗ 3-4 ವರ್ಷಗಳಿಂದ ಕೊಡುವಂಥ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಅದು ಈ ಸಾರಿ ಶ್ರೀಮತಿ ಚಿತ್ತಾರ ಲಕ್ಷ್ಮೀ ರಾಮಪ್ಪ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಾಸ್ಯ ಕಲಾವಿದರು ಕಾನ್ಲೆ ಸಾಗರ ಇವರಿಗೆ ಈ ಸಾರಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗ್ತಾ ಇದೆ. ಅದು 10,000 ರೂಪಾಯಿಗಳು ನಗದು ಮತ್ತು ಪ್ರಶಸ್ತಿ ಮೂಲಕ ಈ ಎಲ್ಲವನ್ನು ಕೂಡ ಒಳಗೊಂಡಿರ್ತದೆ. ಇದು ಒಂದು ಅಪರೂಪದ ಕಾರ್ಯಕ್ರಮ ಶ್ರೀಮಠದಲ್ಲಿ ಆಯೋಜನೆಯಾಗಿದೆ. ಇನ್ನು ಅವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು, ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಮಾನ್ಯ ಸಂಸದರಾದ ಬಿ.ವೈ. ರಾಘವೇಂದ್ರ ಅವರು ವಹಿಸಿಕೊಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು, ಮಾನ್ಯ ಶಾಸಕರು ಸಾಗರ ಅವರು ಮತ್ತು ಬಿ.ಕೆ. ಸಂಗಮೇಶ್ ಭದ್ರಾವತಿ, ಎಸ್.ಎನ್. ಚನ್ನಬಸಪ್ಪನವರು, ಮಾನ್ಯ ಶಾಸಕರು ಶಿವಮೊಗ್ಗ, ಡಿ.ಎಸ್. ಅರುಣ್ ವಿಧಾನ ಪರಿಷತ್ ಸದಸ್ಯರು ಶಿವಮೊಗ್ಗ, ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರು ಚಿಕ್ಕಮಗಳೂರು, ಡಾಕ್ಟರ್ ಧನಂಜಯ ಸರ್ಜಿ, ಕೆ.ಎಸ್. ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು ಶಿವಮೊಗ್ಗ, ಅರ್ಥಾಳ್ ಹಾಲಪ್ಪನವರು ಮಾಜಿ ಶಾಸಕರು ಸಾಗರ, ಆರ್.ಎಂ. ಮಂಜುನಾಥ್ ಗೌಡರು ಅಧ್ಯಕ್ಷರು ಡಿ.ಸಿ.ಸಿ ಬ್ಯಾಂಕ್, ವಿದ್ಯಾಧರ ಅಧ್ಯಕ್ಷರು ಕೆ.ಎಂ.ಎಫ್, ಕೆ.ಆರ್. ಪ್ರಕಾಶ್ ಅಡ್ಕೆ ವರ್ತಕರು, ಎಲ್. ನಾಗರಾಜ್ ಶೆಟ್ಟಿ ಬೆಂಗಳೂರು ಉದ್ಯಮಿಗಳು ಮತ್ತು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ನಂತರ ಪ್ರಧಾನ ಉಪನ್ಯಾಸವನ್ನು ಶುಭಾ ಮರವಂತೆ ಅವರು ಪ್ರೊಫೆಸರ್ ಅವರು ನೀಡ್ತಾ ಇದ್ದಾರೆ. ಮತ್ತು ಒಂದು ಸಮಾಜ ಸೇವಾ ರತ್ನ ಪ್ರಶಸ್ತಿ ಅಂತೇಳಿ ಯಾವ ಸಮಾಜಕ್ಕಾಗಿ ಸಾರ್ವಜನಿಕಕ್ಕಾಗಿ ತಮ್ಮ ಬದುಕನ್ನು ಒಂದು ರೀತಿ ಮೀಸಲಾಗಿರಿಸಿಕೊಂಡು ಬದುಕಿರ್ತಾರೋ ಅಂಥವರನ್ನು ಗುರುತಿಸಬೇಕು. ಅವರಿಗೆ ದೊಡ್ಡ ಮಟ್ಟದ ಪ್ರಶಸ್ತಿಗಳು ಸಿಗದೆ ಹೋದ್ರೂ ಪರವಾಗಿಲ್ಲ, ಶ್ರೀಮಠದ ಮತ್ತು ಬೇರೆ ಬೇರೆ ಸಮಾಜ ಗುರುತಿಸಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಜನರಲ್ B.S. ರಾಜು ಅಂತೇಳಿ ಕಮಾಂಡಿಂಗ್ ಇನ್ ಚೀಫ್ ನೈಋತ್ಯ ಕಮಾಂಡ್ ನಿವೃತ್ತ ಅವರಿಗೆ ಈ ಸರಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಇನ್ನೊಂದು ಸಿಗಂದೂರು ಕ್ಷೇತ್ರದ ರಾಮಪ್ಪನವರಿಗೆ ಧರ್ಮದರ್ಶಿಗಳು, ಇನ್ನು ಪ್ರಕಾಶ್ ರುಕ್ಕಯ್ಯ CEO ರೇಕ್ಯೂ ಇಂಟರ್ ಕನೆಕ್ಷನ್ ಟೆಕ್ನಾಲಜೀಸ್ ಬ್ಯಾಂಗ್ಳೂರು, ಶ್ರೀ ಅರುಣ್ ಕುಮಾರ್ ಸಾರಾ ಸಂಸ್ಥೆ ಬಟ್ಟೆ ಮಲ್ಲಪ್ಪ, ದಿನೇಶ್ ಬರ್ಗೋಳಿ ಅಧ್ಯಕ್ಷರು ಅಕ್ಷಯ ಬ್ಯಾಂಕ್ ಇವರಿಷ್ಟು ಜನಕ್ಕೆ ಸಮಾಜ ಸೇವಾ ಪ್ರಶಸ್ತಿ. ನಂತರ ಗುರುರಕ್ಷೆಯನ್ನು ಶ್ರೀಮತಿ ಸುಶೀಲಮ್ಮ ಶಿವಪ್ಪಗೌಡ, ಟೀಕಪ್ಪ ಕಣ್ಣೂರು, SRG ಗೌರಿಶಂಕರ್, GV ರಾಜಯ್ಯ, ಶಿವಲಿಂಗಪ್ಪ, ಭಾಸ್ಕರ್ ಜಿ ಕಾಮತ್ ಮತ್ತು ಮಹೇಶ್ ಮೂರ್ತಿ, P. ವಾಸುದೇವ್ ಇವರೆಲ್ಲರಿಗೂ ಕೂಡ ಗುರುರಕ್ಷೆ ಇರುತ್ತೆ. ಮತ್ತು SSLCಯಲ್ಲಿ ಶ್ರೀಮಠದ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ಕೂಡ ಪುರಸ್ಕಾರ ಮಾಡಲಾಗ್ತಾ ಇದೆ. ಜೊತೆಗೆ ನಾಟ್ಯ ತರಂಗದಲ್ಲಿ ಜನಪದ ಮತ್ತು ವಚನ ನೃತ್ಯಗಳು ಇರ್ತವೆ. ಸಂಗೀತ ವಿದುಷಿ ವಸುಧಾ ಶರ್ಮಾ ವಚನ ಗಾಯನ ಇದೆ. ಮಹಿಳಾ ಮಂಡಳಿಗಳಿಂದ ಭಜನೆಗಳಿದ್ದಾವೆ. ಇದರ ನಂತರ ಪಲ್ಲಕ್ಕಿ ಉತ್ಸವ ಇರುತ್ತೆ. ಅದರ ಜೊತೆಯಲ್ಲಿ ಆಕರ್ಷಕವಾದಂಥ ಪಟಾಕಿ ಪ್ರದರ್ಶನ ಇರುತ್ತೆ. ಅದು ನಡೆಸ್ಕೊಡೋದಕ್ಕೆ ಜ್ಞಾನೇಶ್ವರಪ್ಪ ಮೀನಾಕ್ಷಿ ಎಂಟರ್ಪ್ರೈಸಸ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಉತ್ಸವದಲ್ಲಿ ವೀರಗಾಸೆ ಮಂಡಳಿ,
ಜಾನಪದ ಹವ್ಯಾಸ ಮಂಡಳಿ, ಭಜನಾ ಮಂಡಳಿ ಇವೆಲ್ಲವೂ ಕೂಡ ನಡೆಯುತ್ತೆ. ಇದೆಲ್ಲ ಕಾರ್ಯಕ್ರಮಗಳಿಗೆ ಈ ಭಾಗದ ಸಾರ್ವಜನಿಕರೆಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾವು ದೀಪೋತ್ಸವ ಸಮಿತಿ ಅಧ್ಯಕ್ಷ ಕೆಎಚ್ ಜ್ಞಾನೇಶ್ವರಪ್ಪ, ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಬೇಸೂರು, ಸಾಗರ ವೀರಶೈವ ಸಮಾಜದ ಅಧ್ಯಕ್ಷ ಬಸವರಾಜ್ ಗುಂಡಾಲಿ, ಮುರುಗೇಶಪ್ಪ, ಚಂದ್ರಪ್ಪ, ನಾಗಭೂಷಣ್, ರಮೇಶ್, ಮಲ್ಲಿಕಾರ್ಜುನ್, ಸೋಮಶೇಖರ್, ಜಿಪಿ ರಾಜೇಂದ್ರ, ದೇವೇಂದ್ರ ಗೌಡ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕೆಳದಿ ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಶನಿವಾರ ಲಕ್ಷ ಕಾರ್ತಿಕ ದೀಪೋತ್ಸವ ನಡೆಯಲಿದೆ. ಈ ಕುರಿತು ಮಾಹಿತಿ ನೀಡಿದ ಇತಿಹಾಸ ತಜ್ಞ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್, ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳ ಕೆಳದಿ. ಕೆಳದಿಯಲ್ಲಿ ಕೆಳದಿ ಅರಸರು ನಿರ್ಮಿಸಿದಂತಹ ಶ್ರೀರಾಮೇಶ್ವರ, ವೀರಭದ್ರ ಮತ್ತು ಪಾರ್ವತಿ ದೇವಾಲಯಗಳಿವೆ. ಇವು ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಜಿಲ್ಲೆಯಲ್ಲಿ ಪಡೆದಿದೆ. ಶ್ರೀರಾಮೇಶ್ವರ ದೇವರಿಗೆ ವಾರ್ಷಿಕವಾಗಿ ಹಲವು ಉತ್ಸವಗಳು ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಅವುಗಳಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ದೀಪಾರಾಧನೆಯೂ ಒಂದು. ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸ ದೀಪಾರಾಧನೆಯ ಜೊತೆಗೆ ಅಮಾವಾಸ್ಯೆಯ ದಿವಸ ವಿಶೇಷ ದೀಪೋತ್ಸವವನ್ನು, ಜೊತೆಗೆ ಭಾರತದಲ್ಲಿಯೇ ವಿಶೇಷವಾಗಿ ಗಮನ ಸೆಳೆಯುವಂತಹ ದೂತರ ರಥೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಈಚೆಗೆ ಅಂದರೆ 2022ರಿಂದ ಅಮಾವಾಸ್ಯೆಯ ದಿನ ನಡೆಯುವಂತಹ ದೀಪೋತ್ಸವ ಜನರ ಗಮನವನ್ನು ಸೆಳೀತಾ ಇದೆ. ಕೆಳದಿ ರಾಮೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಮತ್ತು ಕೆಳದಿ ಶ್ರೀ ರಾಮೇಶ್ವರ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಶ್ರೀ ಉಮೇಶ್ ಭಟ್ ಅವರು ಕೆಳದಿಯ ಶ್ರೀ ಭೂತೇಶ್ವರ ಸೇವಾ ಸಮಿತಿ ಮತ್ತು ಕೆಳದಿಯ ಇತರ ಸಂಘಟನೆಗಳು, ಕೆಳದಿಯ ಸೀಮೆಯ ಭಕ್ತಾದಿಗಳು ಇವರೆಲ್ಲರ ಸಹಕಾರವನ್ನು ಪಡೆದು ರಾಮೇಶ್ವರ ದೇವರಿಗೆ ಪ್ರತಿ ವರ್ಷ ಅಮಾವಾಸ್ಯೆಯ ದಿವಸ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡುವಂತಹ ಒಂದು ಮಹಾ ಸಂಕಲ್ಪವನ್ನು ಮಾಡಿಬಿಟ್ಟು ಅದೇ ಪ್ರಕಾರ 2022ರಿಂದ ಅವರು ಈ ದೀಪೋತ್ಸವವನ್ನು ಆಚರಿಸ್ತಾ ಇದ್ದಾರೆ. 2022ರಲ್ಲಿ 11,111 ದೀಪವನ್ನು, 2022ರಲ್ಲಿ 25,001 ದೀಪವನ್ನು, 2023ರಲ್ಲಿ 36,006 ದೀಪವನ್ನು ಬೆಳಗಿಸಲಾಗಿತ್ತು. ಈ ವರ್ಷ ಅಂದರೆ 30/11/24 ಶನಿವಾರ ದಿವಸ 36,009 ಹಣತೆಗಳ ಮೂಲಕ, ಒಂದು ಹಣತೆಯಲ್ಲಿ 3 ಬತ್ತಿಗಳನ್ನು ಹಾಕುವುದರ ಮೂಲಕ 1 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಇಂತಹ ಅಪರೂಪದ ಈ ಲಕ್ಷ ದೀಪೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಪಾಲ್ಗೊಂಡು ಶ್ರೀರಾಮೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳಿಗೂ ಕೂಡ 30/11/24ರ ಈ ದೀಪೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಸಾಗರ ತಾಲೂಕಿನ ಮಂಚಲೆ ಗ್ರಾಮದಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಗಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಪ್ರಗತಿಪರ ಕೃಷಿಕ ಮಂಚಾಲೆ ಪ್ರಕಾಶ್ ಮತ್ತವರ ಕುಟುಂಬ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಈ ವರ್ಷ ಕಾರ್ತಿಕ ದೀಪೋತ್ಸವ ಅಂಗವಾಗಿ ಅಶೋಕ್ ಮತ್ತು ಕಲ್ಪನಾ ದಂಪತಿಗಳ ಪುತ್ರಿಯರಾದ ಅಂತಾರಾಷ್ಟ್ರೀಯ ಕಥಕ್ ನೃತ್ಯ ಕಲಾವಿದರಾದ ಅದಿತಿ ಮತ್ತು ಸ್ಫೂರ್ತಿ ಸಹೋದರಿಯರು ಮಹಾಭಾರತ ಮತ್ತು ರಾಮಾಯಣ ಕಥಾ ಹಂದರವುಳ್ಳ ಕಥಕ್ ನೃತ್ಯ ಪ್ರದರ್ಶನ ಮಾಡಿ ಮೆಚ್ಚುಗೆ ಗಳಿಸಿದರು. ನ್ಯಾಯವಾದಿ ಅಶೋಕ್ ಭಟ್, ಪ್ರಗತಿಪರ ಕೃಷಿಕ ಕಟ್ಟಿನಕೆರೆ ಸೀತಾರಾಮಯ್ಯ, ಗುರುದತ್ತ ಶರ್ಮಾ, ಪ್ರಕಾಶ್ ಮಂಚಾಲೆ ಮತ್ತವರ ಕುಟುಂಬಸ್ಥರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು.
ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.